ಹಾಯ್ ವಿದ್ಯಾರ್ಥಿಗಳು, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನಿಮ್ಮ ಒಂದು ಪ್ರಥಮ PUC ವಾರ್ಷಿಕ ಪರೀಕ್ಷೆಗೆ ಕನ್ನಡ ವಿಷಯದಲ್ಲಿ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇದು. ಓಕೆ, ಬನ್ನಿ ಹಾಗಾದರೆ ಯಾವುದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದು ಅಂದರೆ, ಎಲ್ಲರಿಗೂ ದಕ್ಕುವ ಹಣ್ಣು ಇದೊಂದು ಪ್ರಶ್ನೆ, ಪುಟ್ಟ ದಿಟ್ಟ ಹಕ್ಕಿಗಳೇ ಇದೊಂದು ಪ್ರಶ್ನೆ ಓದ್ಕೊಳ್ಳಿ. ನೆಕ್ಸ್ಟು, ಮಾಯವಾಗಿರುವ ದ್ವೀಪ ಯಾವುದು? ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಯಾವುದು? ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು? ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು? ಇವೆಲ್ಲವೂ ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ. ನೆಕ್ಸ್ಟು, ಬೋಳೆಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ರೂಪದಲ್ಲಿ ಬರುತ್ತದೆ? ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಸೈನಿಕರು ಯಾವುದೇ ಜಯವಾಗಲಿ ಎಂದು ಹಾಡಿದರು? ಇದೊಂದು ಪ್ರಶ್ನೆ ಬರುತ್ತೆ. ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಉತ್ತರಗಳಲ್ಲಿ ಸೂಕ್ತವಾದನ್ನು ಆರಿಸಿ ಬರೆಯಿರಿ. ಶಾಸ್ತ್ರಿ ಮಾಸ್ತರರ ಹೆಂಡತಿಯ ಹೆಸರೇನು? ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದವರು ಯಾರು? ರಕ್ಷಾ ಕರಂಡಕವು ಡ್ಯಾಶ್ ಕೈದಿಯಿಂದ ಕೆಳಗೆ ಬಿದ್ದಿತು. ರೈತರ ಬದಲಿಗೆ ಸ್ವಾತಂತ್ರ್ಯವು ಡ್ಯಾಶ್ ಕೈಗೆ ಸಿಕ್ಕಿತು. ಮಹೇಂದ್ರನು ಡ್ಯಾಶ್ವನ್ನು ಕೈಗೊಂಡಿದ್ದನು. ಹೊಂದಿಸಿ ಬರೆಯಿರಿ. ಮಗು ಮತ್ತು ಹಣ್ಣು. ಮತ್ತೆ ಸೂರ್ಯ ಬರುತ್ತಾನೆ. ಸುನಾಮಿಯ ಹಾಡು. ಹೊಲಿಗೆ ಯಂತ್ರದ ಅಮ್ಮಿ. ಜೀವಕ್ಕೆ ಇಂಧನ. ಇವು ಮ್ಯಾಚ್ ದ ಫಾಲೋವಿಂಗ್ ಭಾಳ ಇಂಪಾರ್ಟೆಂಟ್, ಓದ್ಕೊಳ್ಳಿ. ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಅಂದರೆ, ಅಲ್ಲಮ್ಮ ಏನನ್ನು ನೀಡುವುದರಿಂದ ನಾದೇವ ಎಂದು ಹೇಳುತ್ತಾನೆ? ಮಾದೇವನ ಶಿಶು ಮಕ್ಕಳ ಹೆಸರೇನು? ರಾಕ್ಷಸ ಗಣಹತ್ಯೆಗೆ ಜನತೆ ಹೇಗೆ ಹೆಜ್ಜೆ ಇಡಬೇಕು? ತಾನು ಬದುಕಿನಲ್ಲಿ ಇನ್ನೂ ಕಾಣಬೇಕಾಗಿರುವುದು ಏನೆಂದು ಒಡಲೊಳಗಿನ ಮಗು ಹೇಳುತ್ತದೆ? ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಯಾವ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತು? ರಂಗರಾವ್ ತಮ್ಮ ವೀಲಿನಲ್ಲಿ ಏನು ಬರೆದಿದ್ದರು? ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು? ನರಿ ಒಡನೆ ಬರುತ್ತಿರುವ ಹುಲಿಯನ್ನು ಕಂಡ ನಾಪಿತನು ಏನೆಂದುಕೊಂಡನು? ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬೆಟ್ಟದ ಮೇಲಿನ ದೇವತೆಯು ಬೋಳೆಶಂಕರನ ಅಣ್ಣ ಅತ್ತಿಗೆಯರಿಗೆ ಹೇಗೆ ಕಾಣಿಸುತ್ತೆ? ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ? ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಬೋಳೆಶಂಕರ್ ಏನೆಂದು ಡಂಗುರ ಸಾರಿಸುತ್ತಾರೆ? ಯಾವುದಾದ್ರೂ 2 ವಾಕ್ಯಗಳ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಈಗಳ ನೀನು ಮಗಲ್ ತೆತ್ತಿದೆ ಇಂಗಾಧಿಪತಿ. ಪೌಳದ ಲತೆಗೆ ಕೆಂಪಿಟ್ಟವರು ಯಾರು? ನೃಪತುಂಗನ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ಇವು 3 ಭಾಳ ಇಂಪಾರ್ಟೆಂಟ್. ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಮೊದಲೇ ತೂರಾಡ್ತಿ ಬಿದ್ದು ಗಿದ್ದು ಬುಟ್ಟಿಗೆನಪ್ಪ. ಜ್ಯೋತಿಷ್ಯ ಒಂದು ವಾಣಿಜ್ಯವಾಗಿದೆ. ಗವಾಕ್ಷಿಯಿಂದ ಮಗನನ್ನು ಕೂಗಿರಬಹುದು. ಇವು ಭಾಳ ಇಂಪಾರ್ಟೆಂಟ್. ಯಾವುದಾದ್ರೂ 1 ವಾಕ್ಯದ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಒಂದು ಹೊತ್ತು ರೊಟ್ಟಿ ತಿನ್ನದಿದ್ದರೆ ನಾನೇನು ಸಾಯುವುದಿಲ್ಲ. ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡುತ್ತಾರೆ. ಇವು ಭಾಳ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 4 ಅಂಕದ ಪ್ರಶ್ನೆಗಳಿವು. ದ್ರೋಣನ ಕಳೇಬರವನ್ನು ಕಂಡು ದುರ್ಯೋಧನ ಹೇಗೆ ದುಃಖಿಸುತ್ತಾನೆ? ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಓದ್ಕೊಳ್ಳಿ. ಲೋಕದ ಭಜನೆಯಲ್ಲಿ ಸುರುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ? ಚೆನ್ನಯ್ಯನಿಗೆ ಶಿವನು ಗಣಪದವಿಯನ್ನು ನೀಡಿದ ಪ್ರಸಂಗವನ್ನು ನಿರೂಪಿಸಿ. ಇದೊಂದು ಪ್ರಶ್ನೆ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ಯಾವುದಾದ್ರೂ 1 ಪ್ರಶ್ನೆಗೆ 5-6 ವಾಕ್ಯಗಳನ್ನು ಉತ್ತರಿಸಿ. ಅವಳಿ ಮಕ್ಕಳ ಸಾವು ಮಾಸ್ತರರ ಬದುಕನ್ನು ಬದಲಾಯಿಸಿದ್ದು ಹೇಗೆ ವಿವರಿಸಿರಿ? ಇದೊಂದು. ನಿರಾಕರಣ ಕಥೆಯಲ್ಲಿ ಬರುವ ಶಕುಂತಲೆಯ ವ್ಯಕ್ತಿತ್ವವನ್ನು ವಿವರಿಸಿರಿ. ಇದೊಂದು ಪ್ರಶ್ನೆ. ಯಾವುದಾದ್ರೂ 1 ಪ್ರಶ್ನೆಗೆ 5-6 ವಾಕ್ಯಗಳು ಉತ್ತರಿಸಿರಿ. ರಾಜ್ಕುಮಾರಿಯ ಹೊಟ್ಟೆ ನೋವು ಪ್ರಸಂಗದಿಂದ ಬೋಳೆಶಂಕರ್ ರಾಜನಾದ ಕಥೆಯನ್ನು ತಿಳಿಸಿ. ಹಸಿರೇ ಉಸಿರು ಎಂಬುದನ್ನು ಬೋಳೆಶಂಕರ್ನ ಪಾತ್ರದ ಮೂಲಕ ನಾಟಕಗಾರರು ಹೇಗೆ ಸ್ಪಷ್ಟಪಡಿಸಿದ್ದಾರೆ? ವಿವರಿಸಿರಿ. ಇವು ಭಾಳ ಇಂಪಾರ್ಟೆಂಟ್, ಎಲ್ಲವೂ ಕ್ವಶನ್ಸ್ಗಳು. ಪ್ರಬಂಧ ಕೇಳ್ತಾರೆ. ಪ್ರಬಂಧಕ್ಕೂ 4 ಅಂಕಗಳಿಗೆ ಕೇಳ್ತಾರೆ, ನೆನ್ಪಿಟ್ಕೊಳ್ರಿ. ಪತ್ರ ಲೇಖನಕ್ಕೆ 1 ಪ್ರಶ್ನೆ ಬರುತ್ತೆ. ಯಾವುದಾದ್ರೂ ಟಾಪಿಕ್ ಕೊಡ್ತಾರೆ ನಿಮಗೆ. ಓಕೆ, ಇಷ್ಟು ಮೇನ್ ಇಂಪಾರ್ಟೆಂಟ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.